ಅಮೃತ ಬಗ್ಗೆ ಇನ್ನೂ ಏನೇನು ಗೊತ್ತು? ಅವತ್ತು ಅರ್ಜುನನ ಬರ್ತ್ಡೇ ಪಾರ್ಟಿ ಇತ್ತಲ್ಲ, ಅವ್ರ ಫ್ರೆಂಡ್ ಒಬ್ರು ತಾಯ್ತಾ ಹಾಕೊಂಡಿದ್ರು, ಬಿಚ್ಚಿಡು ಅಂತ ಹೇಳಿ ಕಳ್ಸಿದ್ಲು. ಅವ್ರ ತಾಯ್ತಾ ಬಿಚ್ಚಿದ್ರಾ? ಹ್ಞೂ ಅಕ್ಕ, ಪಾಪ ಅವ ಅಂಕಲ್ ಸತ್ತೇ ಹೋದ್ರಂತೆ. ಆ ಸೂರ್ಯ ಚಂದ್ರ ಇರೋದಿಷ್ಟು ಸತ್ಯನೋ ನಿಮ್ಮ ಸಾವು ಕೂಡ ಅಷ್ಟೇ ಸತ್ಯ. ಅದು ತುಂಬ ಏನು ದೂರ ಇಲ್ಲ, ಸದ್ಯದಲ್ಲೇ ನಿಮ್ಮ ಸಾವಾಗುತ್ತೆ. ಆ ಸೂರ್ಯ ಚಂದ್ರ ಇರೋದಿಷ್ಟು ಸತ್ಯನೋ ನಿಮ್ಮ ಸಾವು ಕೂಡ ಅಷ್ಟೇ ಸತ್ಯ. ಅದು ತುಂಬ ಏನು ದೂರ ಇಲ್ಲ, ಸದ್ಯದಲ್ಲೇ ನಿಮ್ಮ ಸಾವಾಗುತ್ತೆ. ಧ್ವನಿ ಕೇಳಿಸ್ತಾ ಇದೆ. ಯಾರ ಹತ್ರ ಮಾತಾಡ್ತಾ ಇದ್ದಾರೆ? ಅಮೃತ ಅವರೇ, ಅಮೃತ ಅವರೇ, ಬಾಗ್ ಹಾಕೊಂಡು ಏನ್ ಮಾಡ್ತಾ ಇದ್ದೀರಾ? ಯಾರ ಹತ್ರ ಮಾತಾಡ್ತಾ ಇದ್ದೀರಾ? ಶೇಷ, ಅರ್ಜುನ್ ಅವ್ರು ಬಂದ್ರು ಅನ್ಸುತ್ತೆ. ನಿನ್ನ ನೋಡಿದ್ರೆ ತುಂಬಾ ತೊಂದರೆ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ನಕ್ಕೊಂಬಿಡಿ. ಈ ಮನೇಲಿ ಒಂದು ಸಾವಾಗುತ್ತೆ. ಈ ಮನೆ ಸದಸ್ಯರೊಬ್ಬರಿಗೆ ಪ್ರಾಣಕ್ಕೆ ಅಪಾಯ ಇದೆ. ಬಾಯಿ ಮಾತಲ್ಲಿ ಹೇಳಿದ್ರೆ ಜನ ಯಾರು ಕೇಳಲ್ಲ. ಜೈ ಮಹಾರುದ್ರ. ಯಾರು ಏನೇ ಹೇಳಿ, ಆದರೆ ಒಂದಂತೂ ಸತ್ಯ, ಈ ಮನೆಗೆ ಹಾವಿಂದ ಸಮಸ್ಯೆ ಇದೆ. ಆ ನಾಗಿಣಿ ಬಂದ್ರು ಅಷ್ಟೇ, ಯಾರು ಬಂದ್ರು ಅಷ್ಟೇ. ಗೆದ್ದೆ ಗೆಲ್ತಾನೆ, ಗೆದ್ದು ತೋರಿಸ್ತಾನೆ. ಯಾರದು? ಈ ತರದ ಬೆದರಿಕೆಗಳೆಲ್ಲ ನನ್ನ ಕಾಲಿನ ಕಾಸಕ್ಕೆ ಸಮ. ನನ್ನನ್ನು ಯಾರು ಏನು ಮಾಡಕ್ಕಾಗಲ್ಲ. ಆ ನಾಗಿಣಿ ಬಂದ್ರು ಅಷ್ಟೇ, ಯಾರು ಬಂದ್ರು ಅಷ್ಟೇ. ಈ ರುದ್ರನ ಯಾರು ಏನು ಮಾಡಕ್ಕಾಗಲ್ಲ. ಈ ರುದ್ರ ಇಟ್ಟ ಹೆಜ್ಜೆನ ಎಂದು ಕಿಡಲ್ಲ. ಗೆದ್ದೆ ಗೆಲ್ತಾನೆ, ಗೆದ್ದು ತೋರಿಸ್ತಾನೆ. ಯಾರದು? ಯಾರದು? ಅಮೃತ, ಅದು ಸರಿ, ಶಿವರ ದೇವಸ್ಥಾನಕ್ಕೆ ಬರ್ತಿದ್ದೀನಿ ಅಂತ ಮನೇಲಿ ಹೇಳಿ ಬಂದಿದ್ಯಾ ತಾನೆ? ಇಲ್ಲಾಂದ್ರೆ ಸುಮ್ಮನೆ ಮನೇಲಿ ಎಲ್ಲರೂ ಗಾಬರಿ ಆಗ್ತಾರೆ. ಇಲ್ಲ ಮಾವ, ಅರ್ಜುನ್ ಅವ್ರಿಗೆ ಹೇಳಿ ಬಂದಿದ್ದೀನಿ, ಬೇಗ ದರ್ಶನ ಮುಗಿಸ್ಕೊಂಡು ಬರ್ತೀನಿ ಅಂತ. ನೀವೇನು ಚಿಂತೆ ಮಾಡಬೇಡಿ. ಹಾಗಾದರೆ ಸರಿ, ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅದನ್ನೇ ಹೇಳಿಲ್ವಲ್ಲ? ಅದು ಯಾವುದಾದ್ರೂ ಸರಿ ಮಾವ. ದೇವಸ್ಥಾನ ಯಾವುದಾದ್ರೇನು, ದೇವ್ರ ತಾನೇ ಮುಖ್ಯ. ದಾರಿಲಿ ಯಾವ ದೇವಸ್ಥಾನ ಸಿಗುತ್ತೋ ಅಲ್ಲಿ ನಿಲ್ಲಿಸ್ಬೇಡಿ. ಇದೇನು ಅಮೃತ ಹೀಗನ್ಬಿಟ್ಟೆ? ಹಾಗಲ್ಲ ಮಾವ, ಇವತ್ತು ಯಾವುದಾದ್ರೂ 5 ದೇವರ ದರ್ಶನ ಮಾಡ್ಕೊಬರ್ಬೇಕು ಅಂತ ವ್ರತ ಮಾಡ್ಕೊಂಡಿದ್ದೀನಿ. 4 ದೇವಸ್ಥಾನ ಆಯಿತು. ಇನ್ನೊಂದು ಯಾವುದಾದ್ರೂ ದೇವ್ರ ದರ್ಶನ ಆದರೆ ಆಯಿತು ಮಾವ, ವ್ರತ ಮುಗ್ದ ಹಾಗೆ. ಅದು ಸರಿ, ಏನಿವತ್ತು ಬೇರೆ ಥರನೇ ಕಾಣಿಸ್ತಾ ಇದೆಯಲ್ಲ? ಇಲ್ಲಿ ಒಂದು ಅಮ್ಮನವ್ರ ದೇವಸ್ಥಾನ ಇದೆ, ವಾರ ಪೂರ್ತಿ ಉತ್ಸವ ನಡೆಯುತ್ತೆ. ಹೊಸದ ಮದುವೆ ಆದವರು ಬಂದು ಪೂಜೆ ಮಾಡಿಸೋದು ವಾಡಿಕೆ.
ಅದಕ್ಕೆ ನೀನು ಅರ್ಜುನ್ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಲಿ ಅಂತ ಫೋನ್ ಮಾಡಿದೆ. ಮಾವ ಯಾಕೆ ಯಾವುದೋ ಉತ್ಸವದ ಬಗ್ಗೆ ಮಾತಾಡಿದ್ರು? ಇಷ್ಟು ದಿನ ಇಂಥ ಯಾವ ಉತ್ಸವದ ಬಗ್ಗೆನೂ ನಾನು ಕೇಳಿರ್ಲಿಲ್ವಲ್ಲ. ಯಾಕಿರ್ಬಹುದು? ಅವ್ರು ಮಾತಾಡಿದಾದ್ರೂ ಎಲ್ಲಿಂದ? ಅದು ಇಷ್ಟೊತ್ತಿನಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗಿರೋದಕ್ಕೆ ಸಾಧ್ಯ? ನಮ್ಮಿಬ್ಬರ ಹತ್ರನೂ ಮಾತಾಡಿದ್ಯಾಕೆ? ಅಕಸ್ಮಾತ್ ಹೊರಗಡೆ ಯಾರನ್ನಾದ್ರೂ ನೋಡಿ ನಾನು ಅನ್ಕೊಂಡು ನಾನು ಮನೇಲಿ ಇದೀನೋ ಇಲ್ವೋ ಅಂತ ಖಾತ್ರಿ ಮಾಡ್ಕೊಳ್ಳೋದಕ್ಕೆ ಮಾಡಿರ್ಬೋದಾ? ಶೇಷ ಹೌದು, ರುದ್ರಮಾವ ಶೇಷನ ನೋಡ್ಬಿಟ್ಟಿದ್ದಾರೆ ಅನ್ಸತ್ತೆ. ಆದರೆ ಎಲ್ಲಿ, ಹೇಗೆ? ಇಲ್ಲ, ಏನಾದರೂ ಅನಾಹುತ ಆಗೋದಕ್ಕಿಂತ ಮುಂಚೆ ನಾನು ಶೇಷನ ಹತ್ರ ಮಾತಾಡಬೇಕು. ಶೇಷ, ಶೇಷ, ಎಲ್ಲಿದೆಯಾ ಶೇಷ? ಅಮೃತ, ಹೇಳು ಅಮೃತ, ಯಾಕೆ ನಿನ್ನ ಧ್ವನಿಯಲ್ಲಿ ಗಾಬರಿ ಇದೆ? ಶೇಷ ಎಲ್ಲಿದೆಯಾ ಶೇಷ ನೀನು? ನಾನೀಗ ಒಬ್ಬ ದುಷ್ಟನ ಜೊತೆ ಹೋಗ್ತಾ ಇದ್ದೀನಿ ಅಮೃತ. ನನ್ನ ಬೇಟೆ ನನ್ನ ಪಕ್ಕನೇ ಇದೆ. ಅವನನ್ನು ಬಲಿ ಹಾಕೋಕೆ ಸರಿಯಾದ ಸಂದರ್ಭ ಒದಗಿ ಬಂದಿದೆ. ಆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ಶತ್ರು ನನ್ನ ಸೇಡಿಗೆ ಬಲಿಯಾಗಿರ್ತಾನೆ. ಶತ್ರು ಅಂದ್ರೆ ಯಾರು? ರುದ್ರಣ್ಣ? ಹೌದು, ಆದರೆ ನೀನು ಯಾಕೆ ಇಷ್ಟೊಂದು ಆತಂಕದಲ್ಲಿದೆಯಾ? ಶೇಷ, ನೀನ್ ಯಾಕಿಂತ ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇದ್ಯಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಅದನ್ನ ಅರ್ಧಕ್ಕೆ ಬಿಟ್ಬಿಟ್ಟು ಬಂದ್ಬಿಡು. ಯಾಕಮೃತ, ಯಾಕೆ ಅರ್ಧಕ್ಕೆ ಬರಬೇಕು? ಪರಮೇಶ್ವರ, ಇದೇನಪ್ಪ ಹೊಸ ಸಂಕಟ ತಂದಿಟ್ಬಿಟ್ಟೆ. ಶೇಷ ಆ ದುಷ್ಟನ ಜೊತೆ ಹೋಗಿದ್ದಾಳೆ, ಹೀಗೇನ್ ಮಾಡ್ಲಿ? ಯಾಕೆ ನಿನ್ನ ನಿಜ ರೂಪದಲ್ಲಿ ಬಂದು ನಿಲ್ಲೋದಕ್ಕೆ ಭಯನಾ? ಏ ಅವಿವೇಕಿ, ಮುಚ್ಚು ಬಾಯಿ. ಏನೋ ಶಕ್ತಿಶಾಲಿ ಅಂತ ಅಹಂಕಾರದ ಮಾತುಗಳನ್ನ ಆಡ್ತಾನೆ ಹೋಗ್ತಾ ಇದ್ಯಾ ಅಲ್ವಾ? ನನ್ನ ಶಕ್ತಿಯ ಸ್ವರೂಪ ಎಂತದ್ದು ಅಂತ ತೋರಿಸ್ತೀನಿ. ಏಯ್, ಪ್ರತಾಪ! ಅಬ್ಬೆ, ಇಲ್ಲಿ ನೋಡಿ ಅಬ್ಬೆ. ಮಾವ, ಮಂಡ್ಯದಾಗೆ ಏನೋ ಪ್ರಾಬ್ಲಮ್ ಆಗೈತಂತೆ. ಅದಕ್ಕೆ ಅತ್ತೆ ಮಾವ ವಾಪಸ್ ಹೋಗ್ಬೇಕಂತೆ. ಅಪ್ಪ ಅಮ್ಮ ನಾಳೆ ಬೆಳಗ್ಗೆ ಊರಿಗೆ ಹೋಗ್ತಾ ಇದ್ದಾರೆ. ಬೇಬಿ, ಈಗ ಬರೀ ನಾನು ನೀನು, ನಮ್ಮ ಮಧ್ಯೆ ಬೇರೆ ಯಾರೂ ಇಲ್ಲ. ಮೇ ಕಮಿನ್ ಸರ್? ಎಸ್ ಚಾನ್, ಕಮಿನ್. ಶಣಯ, ನೀನು ಹೊರಡು. ನಾನು ಹೇಗೆ ಹೋಗ್ಲಿ? ನಾನು ಡ್ರಾಪ್ ಮಾಡ್ತೀನಿ. ಏನು ಹೇಳ್ತಾ ಇದ್ದೀರಿ ಮೇಡಮ್ ನೀವು? ನನ್ನ ಮಗಳು 5 ದಿವಸದಿಂದ ಅವಳು ಗಂಡನ ಮನೇಲಿಲ್ವಾ? ಹೌದು ಸರ್. ದುಡ್ಡಿನ ಆಸೆಗೆ ಅವನೇ ನನ್ನ ಮಗಳನ್ನೇನೋ ಮಾಡಿರ್ಬೇಕು. ಎಷ್ಟು ದಿವಸ ನಾನು ಅವನನ್ನು ಸಹಿಸ್ಕೊಂಡಿದ್ದೆ ನನ್ನ ಮಗಳಿಗೋಸ್ಕರ. ಈಗ ಅವಳೇ ಕಾಣೆ ಆಗಿದ್ದಾಳೆ ಅಂದಮೇಲೆ ನಾನು ಅವನನ್ನು ಸುಮ್ಮನೆ ಬಿಡೋಲ್ಲ. ನೀವು ಹೇಳಿದ ಪ್ರಕಾರ ನಿಮ್ಮ ಮಗಳು ನಿಮ್ಮ ಅಳಿಯನಿಂದನೇ ಕಣ್ಮರೆ ಆಗಿದ್ರೆ ನಿಮ್ಮ ಅಳಿಯ ಅಲರ್ಟ್ ಆಗ್ಬೋದು. ಅದರಿಂದ ನಿಮ್ಮ ಮಗಳಿಗೇನಾದರೂ ಅಪಾಯ ಆದರೆ
ನಡೆಯೋ ಕಾಲು ಎಡುವುದು ಸಹಜ ಅಲ್ವಾ? ಹಾಗೆ ಇದು, ಅವಳಿಗೇನು ಆಗೋದಿಲ್ಲ, ನೀವು ಧೈರ್ಯವಾಗಿರಿ. ನಮ್ಮ ಜಾಚಿಗೆ ಏನೂ ಆಗಲ್ಲ, ಏನೂ ಆಗಲ್ಲ. ಅವಳು ಸುಖವಾಗಿರ್ತಾಳೆ, 100 ಕಾಲ ಬಾಳ್ತಾಳೆ. ಡಿಕ್ಕಿ ಹೊಡ್ಕೊಂಡ್ರೆ ಇನ್ನೊಂದು ಕಿತ್ತ ಹೊಡ್ಕೋಬೇಕು, ಇಲ್ಲಾಂದ್ರೆ ಹಣೆ ಮ್ಯಾಗ ಕೊಂಬರ್ತೈತೆ. ಇವಾಗ ನಾನೇ ಡಿಕ್ಕೆ ಹೊಡಿತೀನಿ. ಇವಾಗ ನಾಡಮೇ ಹೊಡಿತಾರೆ. ಅಕ್ಕರೆ ಇದು ದೇವ್ರ ಪ್ರಸಾದದ, ನಾ ಬರೋ ತನಕ ನೀ ಇಲ್ಲೇ ಇರ್ಬೇಕು, ತಿಳಿತಾ? ಈ ಜಿಲೇಬಿ ಎಲ್ಲೋದ? ಇಲ್ಲೇ ಮಲಗಿದ್ನಲ್ಲ. ರೀ ಕಾರಂತ್ರ, ಪ್ರಸಾದ್. ನಾನು ನಿಮ್ಮ ಮಗಳನ್ನ ಬಿಟ್ಟು ಹೋಗ್ತಾ ಇರ್ತೀನಿ ಅಷ್ಟೇ. ಹಾಗೆಲ್ಲ ಮಾಡಬೇಡಿ, ನಮ್ಮ ಹುಡುಗಿ ಗೊತ್ತಿಲ್ಲ ತಪ್ಪು ಮಾಡ್ಬಿಟ್ಟಿದ್ದಾಳೆ. ಗೊತ್ತಿದ್ದೋ ಗೊತ್ತಿಲ್ದೇನೋ ಮಾಡಿರೋ ತಪ್ಪು ತಪ್ಪೆ. ನಿಮ್ಮ ಅಪ್ಪನಿಗೆ ತಕ್ಕನಾದ ಮಗಳೇನೆ ನೀನು. ಅವ್ರು ಬದುಕಿರೋವರೆಗೂ ಯಾರೊಬ್ರು ನಮ್ಮ ಕಡೆ ಬೆಟ್ಟು ಮಾಡಿ ತೋರಿಸ್ತಿರ್ಲಿಲ್ಲ. ಮದುವೆ ಆಗೋ 3 ದಿವಸಕ್ಕೆ ನಾವ್ ಇಂಥ ಮಾತೆಲ್ಲ ಕೇಳೋ ಅಂತ ತಂದ್ಬಿಟ್ಟಲ್ಲ.